ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿ ಹಾಕಿದ್ದೆ, ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ. ಅದಕ್ಕೆ ತುಂಬ ಜನ ಕ್ವಶನ್ಸ್ ಕೇಳಿದ್ದಾರೆ, ಆದರೆ ಮೇನ್ ಕೇಳಿದ ಕ್ವಶನ್ಸೇ ಕೇಳಿದಿರೋದು ತುಂಬ ಜನ. ಸೊ ಎಲ್ಲ ಕ್ವಶನ್ಸ್ಗೆ ಇವತ್ತು ನಾನು ಬ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಬಂದು, ನೀವೇನು ಓದ್ತಾ ಇರೋದು, ನಿಮ್ಮ ಎಜುಕೇಷನ್ ಏನು? ನನ್ನ ಎಜುಕೇಷನ್ ಬಂದು BCom. ನಾನೀಗ ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಾನು ಇವಾಗ ಏನು ಓದ್ತಾ ಇಲ್ಲ, ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್, ನೀವು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಹೆಂಗೆ ನೀವು ಇನ್ಸ್ಟಾಗ್ರಾಮಲ್ಲಿ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ, ಸೇಮ್ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿದ್ರೆ ಇಲ್ಲೂ ಕೂಡ ನಿಮ್ಗೆ ಒಳ್ಳೊಳ್ಳೆ ಬ್ಲಾಗ್ ಮಾಡ್ತೀನಿ. ಸೊ ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಸುಮಾರು ಜನ ಕೇಳಿರೋ ಒಂದೇ ಪ್ರಶ್ನೆ, ಮದುವೆ ಯಾವಾಗ, ಮದುವೆ ಯಾವಾಗ, ಮದುವೆ ಯಾವಾಗ? ಇದಕ್ಕೆ ಆನ್ಸರ್ ಏನು ಹೇಳೋಣ ಹೇಳಿ? ಸೊ ಓಕೆ, ಇದಕ್ಕೆ ಆನ್ಸರ್ ಮಾಡ್ತೀನಿ. ಕೊನೆ ತನಕ ಬ್ಲಾಗ್ನ ನೋಡಿ, ಲಾಸ್ಟಿಗೆ ಇದಕ್ಕೆ ಆನ್ಸರ್ ಪಕ್ಕ ಕೊಡ್ತೀನಿ. ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಾ? ನಮ್ಮ ಮನೆಯಲ್ಲಿ ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ ಮತ್ತು ನಮ್ಮ 3 ಬೆಕ್ಕುಗಳು. ಸೊ ಮೂರೆಲ್ಲ ಒಟ್ಟು 4 ಬೆಕ್ಕುಗಳಿದ್ವು. 4 ಬೆಕ್ಕಲ್ಲಿ ಒಂದು ಬೀದಿ ನಾಯಿಗಳು ಕಚ್ಚಿ ಸಾಯಿಸೇ ಬಿಟ್ಟು. ಸೊ ಈಗ ಸದ್ಯಕ್ಕೆ 3 ಕ್ಯಾಟ್ಗಳಿದ್ದಾವೆ. ನನ್ನ ಬ್ಲಾಗಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಏನಕ್ಕಂದ್ರೆ ಅಕ್ಕಪಕ್ಕದ ಮನೆಯವ್ರು ಸೌಂಡ್ ಮಾಡ್ತಿರ್ತಾರೆ, ತಟ್ಟೆ ಸೌಂಡು, ಆ ಸೌಂಡು, ಈ ಸೌಂಡು, ಬೈಕ್ ಸೌಂಡು, ಡೋರ್ ಸೌಂಡು ತುಂಬ ಇರುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ನೋಡಿ ಇವಾಗಲೂ ಒಂದು ಸೌಂಡ್ ಆಯಿತು, ಸೌಂಡ್ ಆಗ್ತಾ ಇರುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಅಕ್ಕ ದುಡಿಮೆಗೆ ಏನು ಮಾಡ್ಕೊಂಡಿದ್ದೀರಾ? ನಿಮ್ಮ ರೀಲ್ಸೇ ನಿಮ್ಮ ಜೀವನನ? ಸೊ ಜೀವನ ಏನು ರೀಲ್ಸಲ್ಲೇ ಏನಿಲ್ಲ, ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿದ್ದೀನಲ್ಲ. ಸೊ ಫಸ್ಟ್ ಏನಂದರೆ ನಾನು ಏನು ಮಾಡ್ತಿದ್ದೆ, ಮಾಡಲಿಂಗಾಗಿ ವರ್ಕ್ ಮಾಡ್ತಿದ್ದೆ. ಸೊ ನಾನೆಲ್ಲೂ ತೋರಿಸ್ಕೊತಾ ಇರಲಿಲ್ಲ, ನನ್ನ ಪ್ರೊಫೈಲಲ್ಲೂ ಅದ್ರ ಬಗ್ಗೆ ಎಲ್ಲ ಹಾಕ್ತಿರಲಿಲ್ಲ. ನನ್ನ ಪರ್ಸ್ನಲ್ ಐಡಿಲೇ ಜಾಸ್ತಿ ರೀಲ್ಸ್ ಮಾಡ್ತಿದ್ದೆ ಅಷ್ಟೇ. ತುಂಬ ಇಂಪಾರ್ಟೆನ್ಸ್ ಅದರಲ್ಲಿ ಕೊಟ್ಟೆ. ನನ್ನ ಮೇಕಪ್ ಪೇಜಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಅಲ್ಲಿ ಫೋಟೋಸ್ ಕೂಡ ಅಪ್ಲೋಡ್ ಜಾಸ್ತಿ ಮಾಡಿಲ್ಲ. ನಾನು ಮಾಡಬೇಕಿತ್ತು, ನಾನು ಜಾಸ್ತಿ ನನ್ನ ಪರ್ಸ್ನಲ್ ಐಡಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಕ್ಕೆ. ಸೊ ಅದ್ರಲ್ಲಿ ನಾನು ಯಾವ್ದು ಫೋಟೋಸು ಇಲ್ಲ. ಸೊ ಈಗ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಕೊಟ್ಕೊಂಡು ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಈಗ ಅದರಲ್ಲಿ ಒಳ್ಳೊಳ್ಳೆ ಮೇಕಪ್ ಮಾಡಿರೋದು, ನಾನು ಮದುವೆದು, ಎಂಗೇಜ್ಮೆಂಟ್ ಪ್ರತಿಯೊಂದು ಫೋಟೋಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಆ ಪೇಜು ನೀವು ಫಾಲೋ ಮಾಡಿ. ಸೊ ಇದು ನನ್ನದು ಇನ್ಸ್ಟಾಗ್ರಾಮ್ ಮೇಕೌಟ್ ಪೇಜ್. ಪ್ಲೀಸ್ ಹೋಗಿ ಎಲ್ಲ ಈ ಪೇಜ್ನ ಫಾಲೋ ಮಾಡಿ, ಮಿಸ್ ಮಾಡಿಬಿಡಿ, ಓಕೆನಾ? ನಿಮ್ಮ ಹತ್ರ ಸ್ಯಾರಿ ಶಾಪ್ ಇದೆಯಾ? ನಿಮ್ಮಪ್ಪ ಸ್ಯಾರಿ ಶಾಪ್ ಇಟ್ಟಿದ್ದೀರಾ? ಇಲ್ಲ, ಇಟ್ಟಿಲ್ಲ. ಸ್ಯಾರಿ ಏನಕ್ಕಂದರೆ ನಾನು ಏನೇ ಫಂಕ್ಷನ್ ಇದ್ದರೂ, ಏನೇ ಹಬ್ಬ ಇದ್ದರೂ ನಾನು ತೆಗೆಯೋದು ಮೇನ್ ಫಸ್ಟ್ ಸ್ಯಾರಿನೇ. ಆಮೇಲೆ ಮಿಕ್ಕಿದ್ದು ಡ್ರೆಸ್ ಬೇಕಾ, ಜೀನ್ಸ್ ಬೇಕಾ, ಟಾಪ್ ಬೇಕಾ ಅಂತ. ಸೊ ಪ್ರತಿಯೊಂದು ಏನೇ ಹಬ್ಬ ಇರಲಿ, ಏನೇ ಫಂಕ್ಷನ್ಸ್ ಇರಲಿ, ಏನೇ ವೆಡ್ಡಿಂಗ್ ಇರಲಿ, ನಾನು ಫಸ್ಟ್ ತೆಗೆಯೋದೇ ಸ್ಯಾರಿನ. ಸೊ ಹಂಗಾಗಿ ನನ್ನ ಹತ್ರ ತುಂಬ ಸ್ಯಾರಿ ಇದೆ, ತುಂಬ ಸ್ಯಾರಿ ಇದೆ ಅಷ್ಟೇ. ಸುಮಾರು ಜನ ಕೇಳಿದ ಕ್ವಶನ್ ಏನಂದರೆ, ನೀವು ಎಲ್ಲಿಯವರು, ನಿಮ್ಮ ನೇಟಿವ್ ಯಾವುದು, ನೀವು ಯಾವ ಊರವರು ಅಂತ. ಸೊ ನಾನು ಆ್ಯಕ್ಚುಲಿ ಬಂದು ಮಡಿಕೇರಿ, ಅಂದರೆ ಕೊಡಗಿನ ಹುಡುಗಿ. ಸೊ ನಾವು ಹಾಸನದಲ್ಲಿ ಬಂದು ಸೆಟಲ್ ಆಗಿದ್ದೀವಿ. ಪ್ರತಿಯೊಬ್ಬರು ರಿಲೇಟಿವ್ಸ್ ಎಲ್ಲ ಇರೋದು ಮಡಿಕೇರಿಯಲ್ಲೇ. ಏನೇ ಫಂಕ್ಷನ್ಸ್ ಇದ್ದರೂ ಎಲ್ಲದಕ್ಕೂ ನಾವು ಮಡಿಕೇರಿಗೆ ಹೋಗಬೇಕು. ಈಗ ಕಂಪ್ಲೀಟ್ಲಿ ನಾವು ಹಾಸನದಲ್ಲಿ ಸೆಟಲ್ ಆಗಿದ್ದೀವಿ. ನಿಮ್ಮ ಊರಿನ ಬ್ಲಾಗ್ ಮಾಡಿ. ನಾನು ಆ್ಯಕ್ಚುಲಿ ಊರಿಗೆ ಹೋಗೋದೇ ರೇರು, ಏನಾದ್ರು ಫಂಕ್ಷನ್ಸ್ ಇದ್ದರೆ ಮಾತ್ರ ಹೋಗ್ತೀವಿ. ಯಾಕಂದರೆ ಇಲ್ಲೇ ಕಂಪ್ಲೀಟ್ಲಿ ಸೆಟಲ್ ಆಗಿದ್ದೀವಿ. ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಹೋಗೋದು. ಮೊದಲಾದರೆ ಚಿಕ್ಕ ವಯಸ್ಸಲ್ಲಿ ಹಾಲಿಡೇಸಿಗೆ ಹೋಗ್ತಾಯಿದ್ವಿ, ಆಗ ಬ್ಲಾಗ್ ಏನೂ ಇರಲಿಲ್ಲ. ಸೊ ನೋಡೋಣ, ನೆಕ್ಸ್ಟ್ ಆದರೂ ಟೈಮ್ ಇದ್ದರೆ ಪಕ್ಕ ನಾನು ಊರಿನ ವ್ಲಾಗ್ ಮಾಡೇ ಮಾಡ್ತೀನಿ. ಒಂದು ಅಕ್ಕ, ನಿಮಗೆ ಕುಕ್ಕಿಂಗ್ ಬರುತ್ತಾ? ಕುಕ್ಕಿಂಗ್ ಬರುತ್ತೆ, ಅಂದರೆ ಅಷ್ಟೊಂದೇನು ಬರಲ್ಲ, ಸ್ವಲ್ಪ ಬರುತ್ತೆ. ತುಂಬ ಕಂಪ್ಲೀಟ್ಲಿ ಕುಕ್ಕಿಂಗಲ್ಲಿ ಅಷ್ಟು ಗೊತ್ತಿಲ್ಲ. ಮೇಲೆ ಚಿಕ್ಕ ಪುಟ್ಟದ್ದು ಮಾತ್ರ ಚೆನ್ನಾಗಿ ಗೊತ್ತಿದೆ ಅಷ್ಟೇ. ನೀವು ಯಾವುದಾದ್ರೂ ಫಿಲ್ಟರ್ ಹಾಕದೆ ವಿಡಿಯೋ ಮಾಡಿದರೆ ವಿಡಿಯೋ ಹಾಕಿ. ಫಿಲ್ಟರ್ ಇಲ್ಲದೇ ನಾನು ಎಲ್ಲ ರೀಲ್ಸ್ ಮಾಡ್ತಾ ಇರೋದು. ಸೊ ಎಲ್ಲಾದರೂ ಅಪರೂಪಕ್ಕೆ ಒಂದೊಂದು ಸರ್ತಿ ಫಿಲ್ಟರ್ ಹಾಕಿರ್ತೀನಿ. ಜಾಸ್ತಿ ಫಿಲ್ಟರ್ ಹಾಕಿ ನಾನು ವೀಡಿಯೋ ಮಾಡೋದೇ ಇಲ್ಲ. ಮಾಮೂಲಿ ಇನ್ಸ್ಟಾಗ್ರಾಮಲ್ಲೇ ವೀಡಿಯೋ ಮಾಡ್ತೀನಿ. ಫಿಲ್ಟರ್ ಹಾಕೋಕ್ಕೆ ಹೋಗಲ್ಲ. ಹಾಕೋಕ್ಕೆ ಹೋದರೆ ತುಂಬ ಭೂತ ಥರ ಬರುತ್ತೆ. ಸೊ ನಾನು ಜಾಸ್ತಿ ಫಿಲ್ಟರ್ ಹಾಕಲ್ಲ. ಹಾಕಿದ್ರು ಅಪರೂಪ 1-2-3 ಸರ್ತಿ ಹಾಕಿರ್ಬೋದು ಅಷ್ಟೇ. ಫಿಲ್ಟರ್ ಹಾಕೋದೇ ನಾನು ವೀಡಿಯೋ ಮಾಡೋದು ಆ್ಯಕ್ಚುಲಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬಂದು, ಹೌ ಮಚ್ ಮನಿ ಯು ಮೇಕ್ ಇನ್ ಯೂಟ್ಯೂಬ್? ಸೊ ಏನು ಹೇಳಿ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ಆದರೆ ನಾನು ಏನೂ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ಬರೀ ಅದರಲ್ಲಿ ಲೈಕ್ ರೀಲ್ಸ್ ಥರ ಶಾರ್ಟ್ ವೀಡಿಯೋಸ್ ಹಾಕ್ತಾರಲ್ಲ, ಆ ಥರ ಹಾಕ್ತಾಯಿದ್ದೆ. ಸೊ ಏನೂ ಯೂಟ್ಯೂಬ್ ವ್ಲಾಗ್ ಮಾಡಿರಲಿಲ್ಲ. ಈಗ ಸದ್ಯಕ್ಕೆ ಮಾಡಿದೆ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬದ್ದು. ಅದು ಬಿಟ್ಟರೆ ನಾನು ಯಾವ ವ್ಲಾಗು ಮಾಡಿಲ್ಲ. ಈಗ ಗೊತ್ತಿಲ್ಲ, ಈಗ ವ್ಲಾಗ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಎಷ್ಟು ಮನಿ ಬರುತ್ತೆ ನನಗೂ ಗೊತ್ತಿಲ್ಲ ಅದರ ಐಡಿಯಾಸು. ಸೊ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ನೀವು ವೀಡಿಯೋಸ್
ಎಡಿಟಿಂಗ್ ಮಾಡೋಕ್ಕೆ ಯಾವ ಆ್ಯಪ್ ಯೂಸ್ ಮಾಡ್ತೀರಾ? ಇನ್ಸ್ಟಾಗ್ರಾಮ್ಗೆ. ಸೊ ನಾನು ಆಲ್ಮೋಸ್ಟ್ ಯೂಸ್ ಮಾಡಿದೆ VN ಅಥವಾ ಕಪ್ಕಟ್ಟು. ಸೊ ಅದರಲ್ಲಿ ಏನಂದರೆ ನಾನು ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗಲ್ಲ. ಲೈಕ್ ಇನ್ಸ್ಟಾಗ್ರಾಮಲ್ಲಿ ಏನು ವೀಡಿಯೋ ಮಾಡಿರ್ತೀನಿ ನನಗೆ ಅಪ್ಲೋಡ್ ಮಾಡ್ತೀನಿ. ಏನಾದರೂ ಅಪರೂಪ ಲೈಕ್ ಅದಕ್ಕೆ ಏನಾದರೂ ಎಫೆಕ್ಟ್ಸ್ ಹಾಕಬೇಕು, ಲೈಕ್ ಒಂಥರ ಝೂಮ್ ಇನ್ನು ಝೂಮ್ ಔಟು ಆ ಥರ ಎಫೆಕ್ಟ್ಸ್ ಹಾಕಬೇಕು ಅಂದಾಗ ಯೂಸ್ ಮಾಡ್ತೀನಿ. ಲೈಕ್ ಏನಾದರೂ ಕಟ್ ವೀಡಿಯೋಸ್ ಮಾಡಿದರೆ, ಲೈಕ್ ಸ್ಲೋಮೋ ಥರ ಮಾಡಿದರೆ ಅದಕ್ಕೆ ಆ್ಯಪ್ನ ಯೂಸ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟು, ಅಕ್ಕ ನೀವು ಡಯಟ್ ಮಾಡ್ತೀರಾ, ಜಿಮ್ಗೆ ಹೋಗ್ತೀರಾ? ಡಯಟು ಮಾಡಲ್ಲ, ಜಿಮ್ಗೂ ಹೋಗಲ್ಲ. ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಸತಿ, ಆದರೆ ಹೋಗಿಲ್ಲ. ಏನಕ್ಕಾದರೆ ಹುಟ್ಟು ಸೋಂಬೇರಿ. ಬೆಳಿಗ್ಗೆ ಎದ್ದೇಳೋದು 9 ಗಂಟೆ 10 ಗಂಟೆ ಆಗುತ್ತೆ. ರಾತ್ರಿ ಎಷ್ಟೊತ್ತು ಲೇಟ್ ಬೇಕಾದರೂ ಮಲಗ್ತೀನಿ, ಅದು ಬೆಳಿಗ್ಗೆ ಯಾವುದೇ ಕಾರಣಕ್ಕೂ ಎಚ್ಚರ ಆಗಲ್ಲ. ಸೊ ಹಂಗಾಗಿ ಮಾಡೋಕ್ಕಾಗಲ್ಲ. ಸಂಜೆನೂ ಮಾಡ್ತಾರೆ ವರ್ಕೌಟ್, ಆದರೆ ಬೆಳಿಗ್ಗೆ ವರ್ಕೌಟ್ ಮಾಡಿದರೆ ಬಾಡಿಗೆ ಒಳ್ಳೆಯದು ಅಂತಾರೆ. ಸೊ ಹಂಗಾಗಿ ನಾನು ವರ್ಕೌಟ್ ಏನೂ ಮಾಡಲ್ಲ, ಜಿಮ್ಗೂ ಹೋಗಲ್ಲ. ಮನೇಲೆ ಥ್ರೆಡ್ಮಿಲ್ ಇದೆ, ಆದರೂ ಎದ್ದು ಮಾಡೋಕ್ಕೆ ಸೋಂಬೇರಿ, ಹುಟ್ಟು ಸೋಂಬೇರಿ. ಹಾಗಾಗಿ ನಾನು ಏನೂ ವರ್ಕೌಟ್ ಮಾಡಲ್ಲ. ಮುಂದೆ ಮಾಡ್ತೀನಲ್ಲೋ ಗೊತ್ತಿಲ್ಲ, ನೋಡೋಣ. ಮಾಡ್ಬೋದು ಅಂದ್ಕೊಂಡಿದ್ದೀನಿ ಎಷ್ಟೋ ವರ್ಷದಿಂದ ಅಂದ್ಕೊಂಡಿದ್ದೀನಿ ವರ್ಕೌಟ್ ಮಾಡಬೇಕು, ಬಾಡಿ ಮೇಂಟೈನ್ ಮಾಡಬೇಕು ಅಂತ. ಆದರೂ ಇಲ್ಲ, ಬಾಡಿ ಆದರೂ ಮೇಂಟೈನ್ ಆಗ್ತಿದೆ. ಏನಕ್ಕಂತಂದರೆ ನಾನು ಕರೆಕ್ಟಾಗಿ ಊಟ ಮಾಡಲ್ಲ, ಅದೇ ಒಂದು ಮೇನ್ ಆಗಿದೆ. ಏನಕ್ಕಂದರೆ ಬೆಳಿಗ್ಗೆ ತಿಂದರೆ ಮಧ್ಯಾಹ್ನ ತಿನ್ನಲ್ಲ, ರಾತ್ರಿ ತಿನ್ನಲ್ಲ, ಆ ಥರ. ಒಂದು ಸತಿ ತಿಂದರೆ ಒಂದು ಸತಿ ತಿನ್ನಲ್ಲ, ಹಂಗೆ ಜಾಸ್ತಿ ಹೊಟ್ಟೆ ಏನು ಹಸಿಯಲ್ಲ. ಏನಕ್ಕಂದರೆ ತುಂಬ ಹೊರಗಡೆ ಐಟಮ್ಸ್ ತಿಂತೀನಿ. ಹೊರಗಡೆ ಐಟಮ್ಸ್ ಅಂದರೆ ನಮ್ಮ ಕೆಫಿಲ್ ಅರ್ಧಕ್ಕರ್ಧ ನನ್ನ ಕೆಫಿಲೇ ತಿನ್ನೋದು ಊಟನ. ಹಾಗಾಗಿ ನಂಗೆ ಜಾಸ್ತಿ ಹೊಟ್ಟೆ ಹಸಿಯಲ್ಲ. ಸೊ ಹಂಗಾಗಿ ಅದು ಮೇ ಬಿ ಡಯಟ್ ಆಗ್ತಿದೆಯೋ ಅಥವಾ ಬಾಡಿ ಮೇಂಟೈನ್ ಆಗ್ತಿದೆಯೋ ಗೊತ್ತಿಲ್ಲ. ಹಂಗಾಗಿ ಜಿಮ್ಗೂ ಹೋಗ್ತಾಯಿಲ್ಲ, ವರ್ಕೌಟು ಮಾಡ್ತಾಯಿಲ್ಲ. ಮಾಡಬೇಕು, ನೋಡೋಣ, ಟೈಮ್ ಇದ್ದರೆ ನೆಕ್ಸ್ಟ್ ಮಾಡಿದ್ರೆ ಮಾಡ್ಬೋದು. ಚೆನ್ನಾಗಿ ಕೇಳಿರೋದು ಏನು, ಅಕ್ಕ ನೀವು ತುಂಬ ಚೆನ್ನಾಗಿದ್ದೀರಾ, ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ, ಹಿಂಗೆ ರೀಲ್ಸ್ ಮಾಡ್ತೀರಿ, ಸಪೋರ್ಟ್ ಮಾಡ್ತಿರ್ತೀವಿ. ನೀವು ಸ್ಯಾರಿ ವೇರ್ ಮಾಡೋದು ತುಂಬ ಇಷ್ಟ, ನಿಮ್ಮ ಸ್ಯಾರಿ ರೀಲ್ಸೇ ಮಾಡ್ತಾಯಿರಿ, ಅದೇ ಆಲ್ಮೋಸ್ಟ್ ತುಂಬ ಅದೇ ಇದೆ. ಸೊ ಥ್ಯಾಂಕ್ ಯು, ಹಿಂಗೆ ಸಪೋರ್ಟ್ ಮಾಡ್ತೀರಿ. ನಾನು ಹಿಂಗೆ ಒಳ್ಳೊಳ್ಳೆ ರೀಲ್ಸ್ ಮಾಡ್ತೀನಿ, ಒಳ್ಳೊಳ್ಳೆ ಬ್ಲಾಗ್ ಮಾಡ್ತೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಹೇಳಿ, ಸ್ಕಿನ್ ಕೇರ್ ರೊಟೀನ್ ಹೇಳಿ ಅಂತ ಕೇಳಿದ್ದಾರೆ ಸುಮಾರು ಜನ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ಬ್ಲಾಗ್ ಮಾಡ್ತೀನಿ, ಯಾಕಂದರೆ ತುಂಬ ಪ್ರಾಡಕ್ಟ್ಸ್ ಇದೆ. ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ, ನನ್ನ ಫೇಸಿಗೆ ಏನಾಗಿತ್ತು, ಸೊ ನಾನು ಅದಕ್ಕೇನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅದು ಸಪ್ರೇಟ್ ಒಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮಂತ್ಲಿ ಇನ್ಕಮ್ ಎಷ್ಟು, ನೀವು ಎಷ್ಟು ದುಡಿತೀರಾ ತಿಂಗಳಿಗೆ? ಎಷ್ಟು ದುಡಿತೀನಿ ಅಂತಂದರೆ, ಸೊ ಏನು ಹೇಳೋದು, ನಂದು ಮೇಕಪ್ ಲೈಫ್ ಹೆಂಗಂತಂದರೆ ಒಂದು ಸತಿ ಮೇಕಪ್ ಸಿಗೋದು, ಒಂದು ಸತಿ ಮೇಕಪ್ ಸಿಗೋಲ್ಲ. ಈಗಲೂ ಗೊತ್ತು ಎಷ್ಟು ಮೇಕಪ್ ಆರ್ಟಿಸ್ಟ್ ಜನ ಇದ್ದಾರೆ ಹಾಸನದಲ್ಲಿ ಅಂತ. ಸೊ ಹೆಂಗೆ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೇಳೋಕ್ಕಾಗಲ್ಲ. ಒಂದೊಂದು ಸತಿ ತುಂಬ ಸಿಗುತ್ತೆ, ಅದೇ ಎಷ್ಟು ಅಂತ ಹೇಳೋಕ್ಕೆ ಆಗಲ್ಲ. ಒಟ್ಟು ಲೈಫ್ ಚೆನ್ನಾಗಿ ಹೋಗ್ತಾಯಿದೆ ನಂಗೆ. ಅದು ನನ್ನ ಇನ್ಕಮ್ ನನಗೆ ತುಂಬ ಖುಷಿ ಕೊಡ್ತಾಯಿದೆ. ಸೊ ಐ ಆಮ್ ಹ್ಯಾಪಿ ವಿತ್ ದಟ್. ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಅಕ್ಕ ಬರೀ ಸ್ಯಾರಿಯೇ ರೀಲ್ಸ್ ಮಾಡ್ತೀರಾ, ವೆಸ್ಟರ್ನ್ ಡ್ರೆಸ್ಸಲ್ಲೂ ರೀಲ್ಸ್ ಮಾಡಿ ನಿಮಗೆ ಸೂಟ್ ಆಗುತ್ತೆ? ಅಫ್ಕೋರ್ಸ್ ಸೂಟ್ ಆಗುತ್ತೆ, ಗೊತ್ತು. ನಾನು ವೆಸ್ಟರ್ನ್ ಡ್ರೆಸ್ಸಲ್ಲಿ ಮಾಡಿದ್ದೀನಿ, ಆಲ್ಮೋಸ್ಟ್ ಯಾಕೆ ಮಾಡಿದ್ದೀನಿ. ಆದರೆ ಜಾಸ್ತಿ ಸ್ಯಾರಿ ರೀಲ್ಸೇ ಇರೋದು, ಗೊತ್ತು. ಹಾಕ್ತೀನಿ ವೆಸ್ಟರ್ನ್ ಡ್ರೆಸ್, ಯಾಕೆ ಹಾಕಲ್ಲ. ನನ್ನ ಹತ್ರ ತುಂಬ ವೆಸ್ಟರ್ನ್ ಡ್ರೆಸ್ ಇದೆ, ಹಾಕೋದು ಅಪರೂಪ ಅಷ್ಟೇ. ನಾನು ಹೊರಗಡೆ ಹೋದಾಗ ಜೀನ್ಸ್ ವೇರ್ ಮಾಡ್ತೀನಿ, ಸೊ ಹಂಗಾಗಿ ಹಾಕ್ತೀನಿ. ಒಂದೊಂದ್ಸತಿ ಹಾಕಿದ್ದೀನಿ, ಯಾವಾಗ ಅಂದರೆ ಲೈಕ್ ನಾನೀಗ ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿದ್ದೀನಲ್ಲ, ಪ್ರೀ ವೆಡ್ಡಿಂಗ್ ಹೋದಾಗ ಅಲ್ಲೆಲ್ಲ ಸ್ಯಾರಿ ಬಿಟ್ಟು ಉಟ್ಕೊಂಡು ಹೋಗೋಕ್ಕಾಗಲ್ಲ. ಲೈಕ್ ಏನಾದರೂ ಹೊರಗಡೆನೇ ಜಾಸ್ತಿ ಹೋಗೋದು ನಾವು, ಆವಾಗ ಸ್ಯಾರಿ ಉಟ್ಕೊಂಡು ಮಾಡೋಕ್ಕಾಗಲ್ಲ. ಆವಾಗ ನಾನು ವೆಸ್ಟರ್ನ್ ಹಾಕಿರ್ತೀನಿ. ಸೊ ವೆಸ್ಟರ್ನ ನಾನು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ, ಲೈಕ್ ಜೀನ್ಸಲ್ಲಿ. ಸೊ ನೀವು ನೋಡ್ಬೋದು, ಆದರೆ ಸ್ವಲ್ಪ ದೂರದಲ್ಲಿದೆ ಅಷ್ಟೇ, ಜಾಸ್ತಿ ಇಲ್ಲ ರೀಲ್ಸು ಕರೆಕ್ಟು. ಆದರೆ ನಾನು ಸ್ಯಾರಿ ರೀಲ್ಸ್ನೇ ಜಾಸ್ತಿ ಮಾಡ್ತೀನಿ, ಓಕೆನಾ? ನೆಕ್ಸ್ಟ್ ಕ್ವಶನ್ ಬಂದು, ಮೇಕ್ ಯುವರ್ ಸ್ಯಾರಿ ವ್ಲಾಗ್. ಏನು ಸ್ಯಾರಿ ಎಷ್ಟಿದೆ ಅಂತ ವ್ಲಾಗ್ ಮಾಡಬೇಕಾ, ಅಥವಾ ಸ್ಯಾರಿ ವೇರ್ ಮಾಡ್ತಿರೋ ವ್ಲಾಗ್ ಮಾಡಬೇಕೋ ಗೊತ್ತಿಲ್ಲ. ಅದೇ ಕೇಳಿದ್ದಾರೆ ಸುಮಾರು ಜನ, ಅದು ಸಹ ಕ್ವಶನ್ಸ್ ಇದೆ, ಸ್ಯಾರಿ ವ್ಲಾಗ್ ಮಾಡಿ ಅಂತ. ಸೊ ಸ್ಯಾರಿ ವೇರ್ ಮಾಡೋದು ವ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ, ಬೇಕಾದ್ರೆ ಸ್ಯಾರಿ ಎಷ್ಟಿದೆ ಅಂತ ಒಂದಿನ ವ್ಲಾಗ್ ಮಾಡ್ತೀನಿ. ಎಷ್ಟು ಸ್ಯಾರಿ ಇದೆ, ನಾನು ಎಷ್ಟು ಕಲೆಕ್ಷನ್ಸ್ ಮಾಡಿದ್ದೀನಿ ಅದ್ರ ವ್ಲಾಗ್ ಮಾಡ್ತೀನಿ. ಸೊ ನಿಮ್ಮ ಏಜ್ ಎಷ್ಟು? ಓಕೆ, ನನ್ನ ಏಜ್ ಎಷ್ಟು ಅಂದರೆ ಲೈಕ್ ಇಲ್ಲಿ ಹಾಕಿದ್ದೀನಿ ನೋಡಿ, ಇದು ನನ್ನ ಡೇಟ್ ಆಫ್ ಬರ್ತ್. ಸೊ ಈಗ ಡೇಟ್ ಆಫ್ ಬರ್ತ್ ನೋಡಿದ್ದೀರಾ, ಸೊ ನನ್ನ ಏಜ್ ಎಷ್ಟು ಅಂತ ನೀವೇ ಗೆಸ್ ಮಾಡಿ, ಗೊತ್ತಾಗುತ್ತೆ. ವ್ಲಾಗ್ ಎಂಡಿಂಗ್ ಬಂದಿದ್ದೀವಿ. ಲಾಸ್ಟ್ ಕ್ವಶನ್, ಅಕ್ಕ ಮದುವೆ ವಿಷಯ. ಸೊ ಮದುವೆ ಯಾವಾಗ, ಮದುವೆ ಆಗಿದೆಯಾ, ಗಂಡ ಇದ್ದಾರಾ, ಫಿಯಾನ್ಸಿ ಇದ್ದಾರಾ, ಬಾಯ್ ಫ್ರೆಂಡ್ ಏನು, ಕಮಿಟೆಡ್ಡಾ? ಸೊ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನನಗೆ ಮದುವೆ ಆಗಿಲ್ಲ, ಆದರೆ ನಾನು
ಕಮಿಟೆಡು, ಆದರೆ ಮದುವೆ ಆಗಿಲ್ಲ. ಓಕೆನಾ? ಸುಮಾರು ಜನ ಕೇಳಿದ್ದಾರೆ ಮದುವೆ ಆಗಿದ್ರು ಯಾಕೆ ಮದುವೆ ಆಗಿಲ್ಲ ಅಂತ ಹೇಳ್ತೀರಾ, ನಾಚಿಕೆ ಆಗಲ್ವಾ ಅಂತ. ಸೊ ನನಗೆ ಮದುವೆ ಆಗಿದ್ರು ಹೇಳ್ಕೊಳ್ಳೋಕ್ಕೇನು ಮದುವೆ ಆಗಿದೆ ಅಂತ, ಅದನ್ನು ನಾಚ್ಕೊಳ್ಳೋಕ್ಕೇನಿದೆ. ಸೊ ನನಗೆ ಮದುವೆ ಆಗಿಲ್ಲ. ಸೊ ನೆಕ್ಸ್ಟ್ ಇಯರ್ ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇಬ್ಬರು. ಸೊ ಮೇ ಬಿ ನೆಕ್ಸ್ಟ್ ಇಯರ್ ಮದುವೆ ಆದರೂ ಆಗ್ಬೋದು, ಅಥವಾ ನೆಕ್ಸ್ಟ್ ಇಯರ್ ಹೋಗ್ಬೋದು. ಸೊ ಪಕ್ಕ. ಸೊ ಐ ಆಮ್ ಕಮಿಟೆಡ್. ನಮ್ಮ ಫಿಯಾನ್ಸಿ ಬಗ್ಗೆ ಹೇಳೋಕ್ಕೆ ಆದರೂ ನಾನು ಫಿಕ್ಸ್ ಆಗಿ ಲೈಕ್ ಎಂಗೇಜ್ಮೆಂಟ್ ಆಗೋ ಟೈಮಿಗೆ ನಾನು ಬ್ಲಾಗ್ ಮಾಡೋದು, ಅಲ್ಲಿ ತನಕ ಅವ್ರ ಬಗ್ಗೆ ಏನೂ ಹೇಳೋಕ್ಕೋಗಲ್ಲ. ಬ್ಲಾಗ್ ಮಾಡ್ತೀನಿ, ಅವ್ರು ಬರೋದು ಇಲ್ಲ. ಸೊ ಹಂಗಾಗಿ ಬ್ಲಾಗಿಗೆಲ್ಲ ಇದು ನಾನು ರೀಲ್ಸಲ್ಲಿ ಅವ್ರನ್ನೆಲ್ಲೂ ತೋರಿಸೂ ಇಲ್ಲ. ಸೊ ಅವರೆಲ್ಲೂ ರೀಲ್ಸಲ್ಲೂ ಬರಲ್ಲ. ಸೊ ಹಂಗಾಗಿ ಬ್ಲಾಗ್ ನೆಕ್ಸ್ಟ್ ಎಂಗೇಜ್ಮೆಂಟ್ ಆಗೋ ಟೈಮಿಗೆ ಮಾತುಕತೆ ಏನಾದರೂ ಬಂದಾಗ ಆದರೂ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೇ. ಸೊ ಇನ್ನೊಂದು ಲಾಸ್ಟ್, ನನಗೆ ಮದುವೆ ಆಗಿಲ್ಲ. ಓಕೆನಾ? ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಕೇಳಿದರೆ ಎಲ್ಲರೂ ಮದುವೆ ವಿಷಯ. ಸೊ ಆನ್ಸರ್ ಮಾಡಿದ್ದೀನಿ. ಮದುವೆ ಆಗಿಲ್ಲ, ಮದುವೆ ಆಗಬೇಕು, ಮೇ ಬಿ ನೆಕ್ಸ್ಟ್ ಇಯರ್, ಆದರೆ ನೆಕ್ಸ್ಟ್ ಇಯರ್ ಅಂತಲೂ ಹೇಳಿದ್ದೀನಿ. ಸೊ ಸುಮಾರು ಜನ ಕ್ವಶನ್ಸ್ ಕೇಳಿದ್ದೀರಾ. ಸೊ ಎಲ್ಲರಿಗೂ ಪರ್ಸ್ನಲ್ಲಾಗಿ ಆನ್ಸರ್ ಮಾಡಿಲ್ಲ. ಆಲ್ಮೋಸ್ಟ್ ಸೇಮ್ ಕ್ವಶನ್ಸ್ ಇತ್ತು. ಸೊ ಹಂಗಾಗಿ ಆಲ್ಮೋಸ್ಟ್ ಮೇನ್ ಇದ್ದಿದೆ ಮದುವೆ ವಿಷಯ ಅಷ್ಟೇ. ಅದೇ ಇದ್ದಿದ್ದು ಕ್ವಶನ್ಸ್ ನಂಗೆ ಅರ್ಧಕ್ಕದ. ಮತ್ತು ಸ್ಕಿನ್ ಕೇರ್ ವ್ಲಾಗ್ ಪಕ್ಕ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಸೊ ಈಗ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಸೊ ಯಾರಿಗಾದರೂ ಏನಾದರೂ ಕರೆಕ್ಟಾಗಿ ಆನ್ಸರ್ ಸಿಕ್ಕಿಲ್ಲ ಅಂದರೆ ಐ ಆಮ್ ಸಾರಿ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಸೊ ನಮ್ಮ ವ್ಲಾಗಿಗೆ ಲೈಕು ಕಮೆಂಟು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.